ರೀ ನಾ ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ, ಒಂದಿಟ್ಟೆ ಕೆಲಸ ಐತಿ. ಆಮೇಲೆ ಬಂದು ಉಳ್ಕೆದು ಏನೇನದ ಎಲ್ಲ ಮಾಡ್ತೀನಿ. ಅಲ್ಲ ಇವತ್ತು ಕ್ಲಾತ್ ಫ್ಯಾಕ್ಟ್ರಿದ ಎಷ್ಟು ಅಮೌಂಟ್ ಇದು ಪ್ರೊಡಕ್ಷನ್ ಎಷ್ಟಾಗೈತಿ, ಆಮೇಲೆ ಎಷ್ಟು ಸರ್ಪ್ರೈಸ್ ಆಗೈತಿ ಎಲ್ಲ ನೋಡ್ಬೇಕಿಲ್ಲ ಅದನ್ನ. ಹಾಂ ರೀ, ಅದಕ್ಕೆ ಹೊಂಟೀನಿ, ಅಲ್ಲೇ ಹೊಂಟೀನಿ ಈಗ. ನನಗೇನಂದ್ಲು ಸಂಗೀತ, ಇಲ್ಲ ಅಕ್ಕ 50% ಆಲ್ರೆಡಿ ಡೆಲಿವರಿ ಆಗೈತಿ, ಇನ್ನು 50% ರಿಮೈನಿಂಗ್ ಐತಿ, ಅದನ್ನು ಇನ್ನೊಂದು ತಿಂಗಳೊಳಗೆ ಫಿನಿಶ್ ಮಾಡ್ತೀವಿ ಅಂತ ಹೇಳಿವಿ ಅಂತ ಅಂದ್ಲ. ನಾ ಅದಕ್ಕೇನಂದೆ, ನಾನಾ ಬಂದು ಎಲ್ಲ ಚೆಕ್ ಮಾಡ್ತೀನಿ, ಕ್ವಾಲಿಟಿ ಏನೋ ಸರಿ ಇಲ್ಲ ಅನ್ನೋ ಫೀಡ್ಬ್ಯಾಕ್ ಬರ್ತಿದೆ ಅಂತೆ, ಅದಕ್ಕೊಮ್ಮೆ ಹೋಗಿ ಚೆಕ್ ಮಾಡಿ ಬರ್ತೀನಿ. ಅದೇ ಹೆಂಗೆ ಹೇಳ್ತಾರೆ ಅವರು. ಅಲ್ಲ ನಾವು ಥ್ರೆಡ್ ಯಾವತ್ತಿದ್ರು ಕ್ವಾಲಿಟಿಯನ್ನು ನೋಡಿಕೊಂಡು ಎಲ್ಲ ಉಲ್ಲನಿಂದ ಮಾಡಿದ್ದು ನಾವು, ಮತ್ತೆ ಥ್ರೆಡ್ ಎಲ್ಲ ಪ್ರಿಪೇರ್ ಮಾಡಿ ಕಾಟನಿಂದ ಮಾಡೋದು ಎಲ್ಲ ನಾವು ಮನೆಗೆ ಮಾಡಿಸಿ ಇದು ಫ್ಯಾಕ್ಟ್ರಿನಲ್ಲಿ ಪ್ರಿಪೇರ್ ಮಾಡಿ ಎಲ್ಲ ಕೊಡ್ತೀವಲ್ಲ. ಅದು ಹೆಂಗೆ ಇಷ್ಟು ದಿವಸ ಬರದೇ ಇರೋ ಕಂಪ್ಲೇಂಟ್ ಇವಾಗ ಹೆಂಗೆ ಬರ್ತಿದೆ ಅದು? ಏನು ಮಿಸ್ಟೇಕ್ ಆಗ್ತಿದೆ ಅಂದಿತ್ತು ನೋಡು. ಅದೇ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸರಿ ಆಗಿದ್ರೆ ನಾನು ಬರಲಾ? ಬೇಡ ಬೇಡ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ, ನಿಮ್ ಬೇರೆ ವರ್ಕ್ ಇದ್ರೆ ನೋಡ್ಕೊಳ್ಳಿ. ಆಮೇಲೆ ಇವಾಗ ಶಾಮ್ ಬರ್ತೀನಿ ಅಂತ ಹೇಳಿದಾರೆ ನನ್ನ ಜೋಡಿ. ಆಮೇಲೆ ಅವನು ನಾನು ಕುಟ್ಕೊಂಡು ಇದನ್ನ ಹೇಗಿದ್ರು ರಿಸಾಲ್ವ್ ಮಾಡ್ತೀವಿ. ಯಾಕೆ ಕ್ವಾಲಿಟಿ ಇಶ್ಯೂ ಆಗ್ತಿದೆ, ಕ್ವಾಂಟಿಟಿ ಇಶ್ಯೂ ಆಗ್ತಿದೆ ಅಂತ ನಾನೆಲ್ಲ ನೋಡ್ತೀನಿ. ಸರಿ ಆಗಿದ್ರೆ. ಡ್ರೈವರ್, ಕಾರ್ ತೆಗಿ, ಬಂದೆ. ತುಂಬಾ ಜಾನೆ ಅಲ್ಲ ಈಕೆ, ತುಂಬಾ ಜಾನೆ, ಹೊರಗಿಂದೆಲ್ಲ ನಾಲೆಜ್ ಅಷ್ಟು ತಿಳ್ಕೊಂಡಿದ. ಹಿಂಗ್ ಜಾನೆ ಇದ್ರೆ ನನ್ ಇಬ್ರು ಸಸ್ತೆಯರು ಜಾನೆ. ಅವಳ ಮನೆ ನಡೆಸ್ಕೊಂಡು ಹೋದ್ರೆ ಇವಳು ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗ್ತಾಳೆ. ಆದ್ರೆ ಗಂಗಂದ ಏನ್ ಪ್ರಾಬ್ಲಮ್ ಗೊತ್ತನವಾ, ಅಕ್ಕಿ ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ತಾಳ, ಆದ್ರೆ ಏನು ಮನಸ್ಸು ಮಾಡ್ಬೇಕಷ್ಟ. ಒಟ್ಟು ಬಾಳ್ ಬೇಜವಾಬ್ದಾರಿ ಇದೆ. ನೋಡಿದಿಲ್ಲ, ನಾನಾಗೆ ಫ್ಯಾಕ್ಟ್ರಿ ತಗೋ 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 ಅನ್ನೋ ಮಟ್ಟ ತಗೊಂಡಿಲ್ಲ. ಇವಾಗ ನೋಡಿ ತಗೊಂಡು ತಾನೇ ಹೇಗೆ ನಿಭಾಯಿಸಕತ್ತ. ಆದ್ರೂ ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ನನಗೆ ಅನ್ಸುತ್ತೆ. ನೋಡ್ಬೇಕು ಏನಾಗ್ತಿದೆ ಅಂತ. ಇವ ರಾಮ್ ಇನ್ನೂ ಎದ್ದಿಲ್ಲ. ಯಾಕಪ್ಪ, ಏನಾತ? ಮೊನ್ನೆ ಕುಡ್ಕೊಂಡ್ ಬಂದಾನಲ್ವಾ, ಅದಕ್ಕೆ ಮಾತಾಡ್ಸ್ಬೇಕು ಅವ್ನ ಜೋಡಿ. ಏನಾದ್ರೂ ಮಾತಾಡಿ ಇಲ್ಲ ಅವ್ನ ಜೋಡಿ ನಾನು. ಎಲ್ಲ ಗಳಿಕಿ ಅಕ್ಕಿ ದೇವಸ್ಥಾನಕ್ಕೆ ಹೋಗ್ಯಾಳ ಅನ್ಸುತ್ತೆ. ಏನು ಸಾಹೇಬ್ರು ನನ್ನೇ ನೆನೆಸ್ತಿತ್ತು. ನಿನ್ ಮಗ ಇನ್ನೂ ಎದ್ದು ಬಂದಿಲ್ಲಲ್ಲ, ಅದಕ್ಕೆ ಕೇಳ್ತಾ ಇದ್ದೆ. ಎಲ್ಲಿ ರಾಮ್ ಮತ್ತೆ ಶ್ಯಾಮ್? ಅದು ಅದು ಶ್ಯಾಮು ಆ ಫ್ಯಾಕ್ಟ್ರಿಗೆ ಹೋಗಿದ್ದಾನೆ, ಆದ್ರೆ ರಾಮು ಇನ್ನು ಮಲ್ಕೊಂಡಿದ್ದಾನ್ರಿ. ಸ್ವಲ್ಪ ನಿನ್ನ ಮುದ್ದಿನ ಮಗನ್ ಕರ್ಕೊಂಡ್ ಬರ್ತೀಯನ, ನಾನು ಮಾತಾಡ್ಸೋದೈತೆ ಒಂದಿಟ್ಟ. ಯಾಕ್ರಿ, ಯಾಕೆ ಏನಾತ? ಅವನಿಂದ ಏನಾರ ತೊಂದ್ರೆ ಆಗಿದೇನ? ಅಲ್ಲ, ಏನಾರ ಇದ್ರೆ ಹೇಳ್ರಿ, ನಾ ಎಲ್ಲ ಮಾತಾಡ್ತೇನೆ. ನೀವ್ ಯಾಕೆ ಮಾತಾಡ್ತೀರಿ ಸುಮ್ನ? ಇರ್ಲಿ ನಾ ಮಾತಾಡ್ತೀನಿ, ಕರ್ಕೊಂಡ್ ಬರ್ತೀನಿ. ಅದು ಬಿಡ್ರಿ, ಇಕ್ಕಿ ಗೊತ್ತಲ್ರಿ, ಗೌರಿ. ಗೌರಿ ಅವ್ರ ತಂಗಿ ತಂಗಿ ಆಕಿ ಕಾವೇ ಇದ್ಲಲ್ರಿ ಸಣ್ಣಕ್ಕಿ, ಆಕೆನ ಕಾಣವಳ ಅಂತ ನೋಡ್ರಿ ನಿನ್ನಿಂದ. ಯಾರ ನಮ್ಮ ಮನೆಗೆ ಗೌರಿ ಬರ್ತಾಳ ಆಕಿ, ಅಂದ್ರ ರಂಗವನ್ ಮಗಳು. ಆಕಿನ ಅಲ್ಲ, ಅವು ಕಾಲೇಜ್ ಅಂತೇಳಿ ನಮ್ಮ ಇದಕ್ಕೆ ಬರ್ತಿದ್ವಲ್ಲ ಸ್ಕೂಲಿಗೆ. ಆಕಿ ಕಾಲೇಜ್ ನಮ್ ಕಾಲೇಜ್. ಅಂದ್ರ ಜಾತ್ರೆ ದಿನ ಏನಾತಂದ್ರೆ ಎಲ್ಲಾರು ಕೂಡ ಬಂದಾರಂತ. ಎಲ್ಲಾರು ಕೂಡ ಅಲ್ಲೇ ಅದಾರಂತೆ. ಆದ್ರೂ ವಾಪಸ್ ಹೊರ ತಿರುಗಿ ನೋಡಿದ್ರೋಗ ಇಲ್ಲ ಅಂತ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಂತ. ಅವ್ರೇನ್ ಅನ್ನಾಗತ್ತಾರಂತೆ, ತುಂಬಾ ಜನ ಮಿಸ್ಸಿಂಗ್ ಆಗತ್ತಾರ, ಹಂಗಾಗಿ ನಿಮ್ ಮಗಳದು ಏನಾಗೈತೆ ನಮ್ಗೆ ಗೊತ್ತಿಲ್ಲ, ನಮಗ್ ಟೈಮ್ ಕೊಡಿ, ನಾವು ಹೇಳ್ತೀವಿ ಅಂತ ಅನ್ನಾಗತ್ತಾರಂತ. ಅದ್ ಏನಂತ ನಮಗೂ ಗೊತ್ತಾಗಲ್ಲ. ಅದಕ್ಕ ನೀ ಬಂದ್ ಸಾವ್ಕಾರ್ ಕಡೆ ಮಾತಾಡಂತಂದೆ. ಆದ್ರ ಹುಡುಗಿ ಏನಂದ್ಲು, ಸರಿ ಅಮ್ಮರ ಬರ್ತೀನಿ ಅಂತ ಅಂದ್ಲ ಅಷ್ಟ. ಸರಿ, ಅದ್ರ ಬಗ್ಗೆ ಮಾತಾಡ್ತೀನಿ ತಗೋಣ. ರಾಮ್ ನಿಂತ್ಕೊ ಇಲ್ಲಿ. ಅಪ್ಪ ಏನಾತಪ್ಪ, ನೀನ್ ಎಲ್ಲಿ ಹೋಗಿದ್ದಿ? ಅದು 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 ಏನಂದ್ರ, ಅದು ಅದು ನಾನು ಫ್ರೆಂಡ್ ಮನೆಗೆ ಹೋಗಿದ್ನಾ, ಹಂಗಾಗಿ ನಿಮ್ ಕಡೆ ಸಿಕ್ಕಿಲ್ಲ. ತಡವಡ್ಸಕತ್ತಿ ಅಂದ್ರೆ ಏನ್ ಮಾಡಿ ಬಂದಿ ಹೇಳ. ಏನ್ ಕಿತಾಪತಿ ಮಾಡಿ, ಎಲ್ಲಿ ಏನಾಗೈತಿ? ಹಾ, ಏನಾಗೈತಿ ಹೇಳ ಫಸ್ಟ್. ಏನಾಗಿಲ್ಲಪ್ಪ, ಎಲ್ಲ ಚಲನ ನಡೆಯಕತ್ತೈತಲ್ಲ. ಏನಾಗೈತಿ? ನಾನು ಎಲ್ಲ ಚಲನ ಮಾಡಕತ್ತೀನಲ್ಲ. ಫ್ಯಾಕ್ಟ್ರಿ ಮೆಟೀರಿಯಲ್ ಯಾಕೆ ಬಂದಿಲ್ಲಪ್ಪ ಇನ್ನಾದ್ರು? 1.5 ಲಕ್ಷ ರೂಪಾಯಿ ಫ್ಯಾಕ್ಟ್ರಿ ಅಕೌಂಟ್ ತಕೊಂಡಿ ಅಂತ. ಎದಕ್ ತಕೊಂಡಿ? ಅಯ್ಯೋ, ಆ ಅಮೌಂಟ್ ಆಕಿ ಬರ್ಡೇ ಸೆಲೆಬ್ರೇಷನ್ ಯೂಸ್ ಮಾಡಿನಿಲ್ಲ. ಏನ ಗುಣ್ಗುಳಗತಿ ಅಪ್ಪ? ಅದು ಹಾ ಅಪ್ಪ, ಅದು ಹೊರಗಡೆ ಇದು ಇತ್ತಲ್ಲ, ಕಂಪೌಂಡ್ ಒಳಗ ಸ್ವಲ್ಪ ಹೋಲ್ ಇದ್ವು. ಆ ಹೋಲ್ ನ ಫಿಲ್ ಮಾಡಕ್ ಹೇಳಿ ನಾನು ಆ ಅಮೌಂಟ್ ನ ಅದಕ್ಕೆ ಯೂಸ್ ಮಾಡ್ಕೊಂಡೆ. ಮುಂದಿನ ವಾರದಾಗ ಅದನ್ನ ಅಷ್ಟು ಮಾಡಿಸ್ತೀನಿ. ಹೋಲ್ ಕಂಪೌಂಡ್ನಾಗ ಮೊನ್ನೆ ಹೋಗಿದ್ನಲ್ಲ ನಾನು, ಕಂಪೌಂಡ್ ಎಲ್ಲ ಫುಲ್ಲು ಗಿಡ ಎಲ್ಲ ಕ್ಲೀನ್ ಮಾಡ್ಸೈತಿ. ಹ್ಞೂ, ಗಿಡ ಕ್ಲೀನ್ ಮಾಡ್ಸಕ್ಕ 50,000 ರೂಪಾಯಿ ಕೊಟ್ಟಿನಿ. ನೀ ಕೊಟ್ಟಿ, ಮತ್ತೆ ಶ್ಯಾಮ್ ಎದಕ್ ಕೊಟ್ಟನ? ಇಲ್ಲಪ್ಪ, ನಾನ ಕೊಟ್ಟಿನಿ. ಬೇಕಾದ್ರೆ ಶ್ಯಾಮ್ ಕೇಳ. ಶ್ಯಾಮ್, ಶ್ಯಾಮ್ ಬಾ ಇಲ್ಲೇ. ಶ್ಯಾಮ್ ನೋಡು ರಾಮ್, ಸುಳ್ಳು ಹೇಳ್ಬೇಡ. ಮತ್ತೆ ನೀನ್ ಏನ್ ಮಾಡ್ಕೊಂಡ್ ಬಂದಿ? ನಿನ್ನೇನೋ ಬಾ ಮಾತಾಡಕತ್ತಿ. ಏನಿಲ್ಲ ಅಪ್ಪ, ಕೆಂಪ್ ಬರಾಕತ್ತೈತಿ, ಅಪ್ಪ ನೀರ್ ತಂದು ಕೊಡ. ನಿಂತ್ಕೋ ಇಲ್ಲಿ, ಅಪ್ಪ ಮಾತಾಡ್ಸಕತ್ತಾರಿಲ್ಲ, ಹಂಗೆ ಹಾಕೊಂಡಿ. ಅಲ್ಲ, ಅಪ್ಪ ಕೆಮ್ಮ ಹತ್ತಲ್ಲ ಅದಕ್ಕೆ. ನೋಡು ಶ್ಯಾಮ್, ನಾನು ನಿನ್ನ ಅಬ್ಸರ್ವ್ ಮಾಡಂಗಿಲ್ಲ ಅನ್ಕೊಂಗಿಲ್ಲ. ನಿನ್ನೆಲ್ಲ ಬೈದಲ್ಲೂ ನಾ ಅಬ್ಸರ್ವ್ ಮಾಡಿರ್ತೀನಿ. ನೀನ್ ಎಷ್ಟು ಕುಡ್ಕೊಂಡ್ ಬಂದಿದ್ದಿ? ಅದು ಅಪ್ಪ, ಅದು ಏನಂತಂದ್ರ ಫ್ರೆಂಡ್ಸ್ಗೆ ಬೇಡ ಬೇಡ ಅಂದ್ನ್ಯಾ. ಅವರು ಅವರು ಫೋರ್ಸಬಲಿ ಅದು ಅದು ಫೋರ್ಸಬಲಿ ಕುಡ್ಸಿದ್ರಪ್ಪ. ನೀನು ಶ್ಯಾಮ್ ಇಬ್ರು ಕೂಡ ಹೋಗಿರ್ತಿರಿಲ್ಲ. ಅದೇಂಗ ನಿನ್ನ ಒಬ್ಬನ್ನ ಕುಡಿಸ್ತಾರ, ಅವ್ನ ಯಾಕೆ ಕುಡ್ಸಲ್ಲ? ಯಾಕಪ್ಪ, ಏನ್ ಹಾದಿ ತಪ್ಪಾಗತ್ತಿ? ಏನಾಗತ್ತೈತಿ ನಿನಗ? ಏನ್ ಕಡಿಮೆ ಐತಿ ಅಂತ ನೀ ಇಂಥ ಚಟಗಳು ಇಳಾಕತ್ತಿ? ಅಪ್ಪ ಅದು ಇಲ್ಲಪ್ಪ, ಇನ್ನೊಂದು ಕುಡಿಯಂಗಿಲ್ಲ. ಅದೇನೋ ಬೈ ಮಿಸ್ಟೇಕ್ ಆಗಿ ಫ್ರೆಂಡ್ಸ್ ಹೇಳಿದ್ರಂತ ಕುಡಿದೆ.
ಇನ್ನೊಮ್ಮೆ ಏನಾರು ರಿಪೀಟ್ ಆಗ್ತದೆ ನಾ ನೋಡು ಏನ್ ಆಕ್ಷನ್ ತಗೋಬೇಕು ಅದನ್ನ ತಗೋಬೇಕಾಗತ್ತ. ಸರಿಯಪ್ಪ. ಆಮೇಲೆ ಶುಗರ್ ಫ್ಯಾಕ್ಟ್ರಿ ಅದು ಮಷಿನ್ ಕೆಟ್ಟೈತಿಲ್ಲ ಅದನ್ನ ತರ್ಸಕಂತೇಳಿ ಅಮೌಂಟ್ ಇಸ್ಕೊಂಡಿ ಅಂತಲ್ಲ ಅದೇ ಹೋತು. ಅದಪ್ಪ ಐತಿ ನನ್ ಕಡೆ ಐತ್ಯಾ ಮುಂದಿನ ವಾರ ತರ್ಸ್ತೇನೆ. ಅಯ್ಯೋ ಆ ರೊಕ್ಕದ್ಲೆ ಕಾರ್ ತಗೊಂಡಿನ ಆಕಿ ಕಾರ್ ಗಿಫ್ಟ್ ಮಾಡಿನಲ್ಲ. ಹೆಂಗಪ್ಪ ಸುಳ್ಳೆಕ್ಕ ಹೇಳಿ ಇದೆಲ್ಲ ಹೆಂಗ್ ಗೊತ್ತಾತಿ ಇವ್ರಿಗೆ? ಏನೋ ಗುಣಗುಣಗತಿ. ಏನಿಲ್ಲಪ್ಪ ಏನು ಗುಣಗುಣಗತ್ತಿಲ್ಲ. ಅದ ಹೇಳಿದ್ನಲ್ಲ ಅದು ಮಟೀರಿಯಲ್ ಅಡ್ವಾನ್ಸ್ ಅಂತ ಕೊಟ್ಟಿನಿ. ಆ ಅಡ್ವಾನ್ಸ್ ನಾಳೆ ಕೊಡ್ತಾನೋ ನಾಡಿದ್ದು ಕೊಡ್ತಾನೋ. ಅದ್ಯಾವ ಕಂಪ್ನಿನಪ್ಪ ನಮ್ಮ ಕಡೆ ಅಡ್ವಾನ್ಸ್ ಲಗುನ ಇಸ್ಕೊಂಡು ಆಮೇಲೆ ರೊಕ್ಕ ಕೊಡದೇ ಇರೋದು? ಅದೆಂತ ಕಂಪ್ನಿ? ನಂಗೂ ಒಂದಿಟ್ಟು ತೋರಿಸು, ನಾನು ಮಾತಾಡ್ತೀನಿ ಅವ್ರ ಜೊತೆ. ಅದು ಅಪ್ಪ ಫೋನ್ ನಂಬರ್ ಫ್ಯಾಕ್ಟ್ರಿ ಒಳಗೆ ಇಟ್ಟು ಬಂದಿನ ನಾಳೆ ತೊಗೊಂಡ್ಬರ್ತೀನಿ ಆಯ್ತಲ್ಲ. ನೀನು ತಡವಡ್ಸೋದು ನೋಡಿದ್ರೆ ನನಗೆ ಯಾಕೋ ಡೌಟ್ ಬರಾಕತ್ತೈತಿ. ಏನಾಗೈತಿ ಹೇಳು? ಏನಿಲ್ಲಪ್ಪ ಏನಿಲ್ಲ, ಬೇಕಾದ್ರೆ ನೋಡು ನಾಳೆ ತರಿಸ್ಕೊಡ್ತೀನಿ. ಈಗ ಅರ್ಜೆಂಟ್ ಹೋಗೋದೈತಿ ಇದು. ಸರಿ, ನಾಳೆಗೆ ಅದ್ರ ಲೆಕ್ಕ ಏನೈತಿ ಎಲ್ಲ ಕೊಡಿಸು, ಆಮೇಲೆ ಫ್ಯಾಕ್ಟ್ರಿದು ಬೇಗ ರೆಡಿ ಆಗ್ಬೇಕು ನೋಡು. ಹಾಂ ಸರಿಯಪ್ಪ. ಸರಿ ತುಂಗ, ನಾನು ಹೊರಗೆ ಹೋಗ್ಬಿಡ್ತೀನಿ. ಆಮೇಲೆ ಗೌರಿ ತಂಗಿ ಹೆಸರು ಏನದ? ಕಾವ್ಯ ಅಲ್ಲ? ಇವತ್ತು ಟ್ರಸ್ಟ್ ಅಂತ ಕೇಳ್ತೀನಿ, ಯಾಕಂದ್ರೆ ಎಲ್ಲ ತದಲ್ಲೂ ಕ್ಯಾಮ್ರಾ ಇಟ್ಟಿರ್ತಾರ ಅಲ್ಲೇ. ಅವ್ರ ಜೊತೆ ಮಾತಾಡಿ ಒಂದು ಮಾತು ಏನಾಗೈತೆ ಅಂತ ಕೇಳ್ಕೊಂಡು ನಿಮ್ಗೆ ಆಮೇಲೆ ಹೇಳ್ತೀನಿ. ಅದೇ ಆಕಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅಂತ. ಆದ್ರೆ ಅವ್ರು ಏನಂದ್ರಂತ, ಈಗ ಪ್ರೆಸೆಂಟ್ ನಮ್ಮ ತಾಲೂಕೊಳಗೆ ಮತ್ತು ನೀನು ಜಾತ್ರೆಗೆ 5 ಜನ ಹುಡುಗಿಯರು ಕಲ್ತಾಳ ಅಂತ. ಆಮೇಲೆ ಏನಂತ, ಇಡೀ ನಮ್ಮ ತಾಲೂಕೊಳಗೆ 24 ಹುಡುಗಿಯರು ಕಳ್ತನ ಆಗ್ಯಾರಂತ. ಅದ್ರಾಗ 3 ಹುಡುಗಿಯರು ಸಿಕ್ಕಾರಂತ ಅಂತ ಹೇಳಾಕತ್ತಿದ್ರು. ಅದಕ್ಕೆ ಹುಡುಗಿಯರು ಭಾಳ ಹುಷಾರಾಗಿ ಇಡ್ರಿ ಅಂತೇಳಿ ಏನೋ ಅನ್ನಕತ್ತಿದ್ರಂತ. ಹೌದಾ? ಅಲ್ಲೋ ಇವ್ವ ಏನು ಮಾಡ್ತಾರೆ ಇವ ಹುಡುಗಿಯನ್ ಕರ್ಕೊಂಡೋಗಿ? ಪಾಪ ಹಳೆ ಕೂಸ್ಕೊಳ್ಳವು. ಹ್ಞೂ ಅತ್ತೆ, ಕೇಳಿದಾಗಿಂದ ನನಗೂ ತಲೆ ಔಟ್ ಆಗಿಬಿಟ್ಟೈತೆ ನೋಡು. ಎಲ್ಲಿ ಕರ್ಕೊಂಡೋಗ್ಯಾರೋ ಏನು ಮಾಡ್ಯಾರೋ? ಈ ಕೂಸನ್ನ ಕರ್ಕೊಂಡು ಬಿಡಂಗಿಲ್ಲ ಅಂದ್ರೆ ಹೆಂಗೆ ಅಂತಿನ್ನ. ನಿನ್ನೆ ಜಾತ್ರೆಗೆ ಭಾಳ ಜನ ಹುಡುಗಿಯರು ಕಳ್ದಾರಂತ್ರಿ. ಇವ ಕಾಲು ಭಾಳ ಕೆಡಾಕತ್ತೈತೆ ನೋಡು. ಹೆಂಗೆ ಹುಡುಗಿಯರನ್ನ ಕಾಪಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಈಗೇನಾಗಂದ್ರು. ಸರಿ, ನಾ ಅದ್ರ ಬಗ್ಗೆ ನೋಡ್ಕೊಂತಿದ್ದು. ಆಶಾ ಆಶಾ ನಿಂತ್ಕೊ ಇಲ್ಲೇ. ಹೇಳಮ್ಮಲ್ಲ ಏನತ್ತ? ಏನವ ನಿನ್ನ ಸಣ್ಣ ಮಗಳಿನ ಕಳ್ಕೊಂಡ ಅಂತಲ್ಲ? ನನ್ನ ಸಣ್ಣ ಮಗಳ ಇಲ್ಲಲ್ಲ, ಮನೆಗೆ ಅದಾಳ. ಅಯ್ಯ, ಗೌರಿ ತಂಗಿ 3ನೇದಕ್ಕಿ. ಅವ್ರು ರಂಗವನ್ ಮಕ್ಳ, ನನ್ನ ಮಕ್ಳ ಹೆಂಗಕ್ಕಾರ? ಅದು ಕಾವ್ಯನ? ಹೌದು, ಮನೇನ ಜಾತ್ರೆಗ ಕಳ್ಕೊಂಡ ಅಂತ. ನಂಗೂ ಬಾ ಬೇಜಾರತ್ತ ಹುಡ್ಕಾಕತ್ತೀನಿ. ಯಾರ ಜೋಡಿ ಓಡೋ ಹೇಳೋ ಏನು? ಇಷ್ಟು ಚಿಕ್ಕ ವಯಸ್ಸಿನಾಗ ನಮಗೆ ಹೇಳಿದ್ರೆ ನಾವು ಮದುವೆ ಮಾಡ್ಕೊಡ್ತಿದ್ದಿಲ್ಲ. ಅಲ್ಲ, ಏನು ಕಡಿಮೆ ಮಾಡಿದ್ದೆ ನಾನು? 3 ಹೊತ್ತು ಊಟ ಹಾಕ್ತಿದ್ದೆ, 3 ಹೊತ್ತು ಅಡಿಗೆ ಮಾಡ್ತಿದ್ದೆ, ಅವ್ರಿಗೋಸ್ಕರನ ದುಡಿಯಾಕತ್ತಿದ್ದೆ. ಅದು ಅಲ್ಲಿ ಎಂತ ಚಲೋ ಸ್ಕೂಲ್ ಸೇರಿಸಿದ್ದೆ ನಾನು. ಅಷ್ಟೆಲ್ಲ ಚಲೋ ಸ್ಕೂಲ್ ಸೇರಿಸಿ ಅಲ್ಲ ವರ್ಷಕ್ಕೆ 1 ಲಕ್ಷ ರೂಪಾಯಿ. ಈಗ 1 ಲಕ್ಷ ರೂಪಾಯಿನೂ ಹಾಳಾಗಿ ಹೋಯ್ತು ನಂದು. ಎಂತ ಪರಿಸ್ಥಿತಿ ಅಲ್ಲ ನನಗೆ. ಮತ್ತೆ ಹುಡುಕ್ಬೇಕು ಅವ್ರನ್ನ. ನನ್ನ ಮಕ್ಳ ಮೇಲೆ ಎಷ್ಟು ಜೀವಿದ್ದೆ ಗೊತ್ತ ನಾನು. ಆಕಿ ರಂಗವನ್ ಮಗಳು ಅಂತ ಅನ್ಕೊಂತಿದ್ದಿಲ್ಲ ನಾನು. ಆಕಿನ ಮಗಳು ಅಂತ ಅನ್ಕೊಂತಿದ್ದಿಲ್ಲ ನಾನು. ಎಲ್ಲರಿಗೂ ಒಂದೇ ತರ ನೋಡ್ತಿದ್ದೆ. ಆದ್ರೂ ಒಂದ್ ಮಾತು ಹೇಳಲ್ಲ ಹೋಗ್ಯಾಳ ನೋಡು. ಯಾರಿಗ್ ಗೊತ್ತು ಓಡಿಗಳು ಏನ್ ಕಳ್ಕೊಂಡವಳು? ಅಲ್ಲ, ಕಳ್ಕೊಂಡಿದ್ರ ಇಲ್ಲೇ ಸಿಕ್ತಿದ್ಲಿಲ್ಲ. ಅದೇಂಗ ಇಷ್ಟು ಹುಡುಕ್ಯಾಡಿದ್ರು ಸಿಗವಳು. ನನಗೆ ಯಾಕೋ ಓಡೆಗಾಳ ಅನ್ಸ್ತದ. ಅಯ್ಯವ್ವ, ಅದೇಂಗ್ ಕೇಳ್ತಿ ಇವ? ನೀನು ಹೋಗ್ಬೇಕು ತಾಯಿಯಾಗಿ. ಉಣಿವ ಈ ತಾಯಿ ಸಂಕಟ ಯಾರು ಕೇಳಾರದಾರ? ಎಷ್ಟು ಬೇಜಾರಾಗುತ್ತದ್ರ, ಅಷ್ಟು ಬೇಜಾರಾಗುತ್ತೈತಿ. 3 ದಿನ ಆತ ಊಟನೂ ಉಂಡಿಲ್ಲ. ನಂಗ ಜೀವ ಜಲ್ಲ ಅನ್ಸಕತ್ತೈತಿ ಊಟ ಬಿಟ್ಟು. ನಿನ್ನೆ ಹುಗ್ಗಿ ಅನ್ನ ಸಾರು ಮಾಡಿದೆ. ಅಲ್ಲ, ಮಕ್ಳು ಕಳ್ದ ಅಂತಿ, ಹುಗ್ಗಿ ಅನ್ನ ಸಾರು ಎಲ್ಲ ಮಾಡಿ ಅಂತಿ. ಏನ್ ಮಾಡುದು? ಮಕ್ಳು ತರ್ಲವ, ಮಕ್ಳಿಗೆ ಮಾಡ್ಬೇಕಲ್ಲ. ಅಕ್ಕ ಬಿಕ್ ಹೋಗ್ಯಾ ಅಂತ ಹೆಂಗ್ ಕರ್ಕೊಂತ ಕುಂದ್ರಕ್ಕಾಗುತ್ತ? ಆದ್ರೂ ಬಾ ಸಣ್ಣಕ್ಕೆತ ಅದ ಹೆಂಗ್ ಹೇಳ್ತಿ ಇವ ಬೇರೆ ಚಡಿ ಹೋಗ್ಯಾ ಅಂತೆ. ಹಣೆ ಬರ. ಸರಿ, ನಂಗೆ ಫ್ಯಾಕ್ಟ್ರಿ ಗೊತ್ತಾಗ ನಾ ಬರ್ತೀನಿ. ಇವ ಬಾಯಿ ಐತೆ ಬಚ್ಚಲೈತಿ. ಇವ ಸಣ್ಣ ಕೂಸು ಕಳ್ದ ಅಂತ ಹೇಳೋದು ಬಿಟ್ಕೊಟ್ಟ ಓಡಿಗ್ಯಾಳ ಅಂತೇಳಿ ಇವಕಿ ಇದೆಂತ ಅಡಿಬಿಟ್ಟಿ ತಾಯಿ ಐತಿ ಇವ ಇದು. ನಾ ಹೋಗ್ಯಾ ಅಂತ ಖುಷಿಯಿಂದ ಆದ್ರೆ ಈಕೆ ಬಂದ್ ಎಲ್ಲ ಗೆಳ ಏನ್ ಅಡಗತ್ತ. ನಾನ್ ಕೆಲಸದಾಗ ನಾ ಅದೀನಿ.